ಅರೆಸ್ಟ್ ಮಾಡಿದ್ದಾರೆ ಕುಟುಂಬದಲ್ಲಿ ಮಾಡಿದಾನೆ ಅಂತ ಹೇಳ್ತಿದ್ರೆ ಅವ್ರ ಮಾತ್ರ ನಂಬಿಕೆ ಇದೆ ನಿಮ್ಗೆ? ಕುಟುಂಬದಲ್ಲಿ ಯಾರೋ ಹಂಗ್ ಮಾಡಕ್ ಸಾಧ್ಯನಾ ಅಂತ ಹೇಳಿ ಅವ್ರು ಹಿಂದೆ ಇದ್ದಾರ ಅಂತ? ಸಾಧ್ಯ ಇಲ್ಲ. ಫಸ್ಟು ಬಂದ್ಬಿಟ್ಟು ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ, ಅವ್ನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ. ಫಸ್ಟು ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ. ಫಸ್ಟು ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟು ಪಾಯಿಂಟು ಮೆಂಟಲ್ ಅಂತ ಇವಾಗ ಹೇಳ್ಬೋದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ಟರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನು ಜಾಸ್ತಿ ಇರ್ಬೋದು. ಒಂದು ಮೆಂಟ್ಲಿ ಕೆಲಸ ಮಾಡ್ತಾನಾ? ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವನ್ನ ನೋಡಿದೀನಿ ನಾನು. ಇವಾಗ ಅವ್ನ ಮಕ್ಕ ನೋಡಿದ್ರೆ ಕ್ಲೀನಾಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀನಿ ನಾನು. ಅವ್ನ ಮಕ್ಕ ನೋಡಿದ್ರೆ ಡೌಟ್ ಇದೆ ಸರ್, ಡೌಟ್ ಇದೆ ನನಗೆ. ಅಲ್ಲಿ ಬೇಗ ಹೊಳಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಏನು ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ಥರ ಮಾಡ್ತಾನ? ಹುಡುಕಿ ಹಸಾನ ಕುಯ್ತಾನ ಮೆಂಟಲ್ಲು. ಸಿಕ್ಕಾಪಟ್ಟೆಲ್ಲ ಕುಯ್ಬೇಕಾಯ್ತು. 3:30ಗೆ ಕುಡ್ಬಿಟ್ಟು ಬಂದ್ ಮಾಡ್ದ ಅಂತಲ್ಲ. 3:30ಗೆ ಯಾವ ಬಾರ್ ತೆಗ್ದಿದೆ ಸ್ವಾಮಿ? 3:30ಗೆ ಯಾವ ಬಾರ್ ತೆಗ್ದಿದೆ? ನಿಮಗೆ ಬ್ಯಾಗ್ ಅಂಗಡಿಯವ್ರಿಗೆ ಏನೇನು ಗಲಾಟೆ ಆ ಥರದ್ದು ಏನು ಆಗಿತ್ತು ಯಾವಾಗಾದ್ರು? ಬ್ಯಾಗ್ ಅಂಗಡಿಗೆ ನಮಗೂ ಗಲಾಟೆ ಇಲ್ಲ. ನಮಗೂ ಆ ಸಂತೆಯಲ್ಲಿ ಹಸ ಕಟ್ತೀವಿ. ಆ ಸಂತೆಯಲ್ಲಿ ಒಂದು ಬೇಗ ಅಂಗಡಿ ಐತೆ. ಅವರು ಗಾಡಿ ಒಳಗೆ ಲೋಡ್ ತಗೊಂಬರ್ತಾರೆ, ತಗೊಂಡು ಹೋಗ್ತಾರೆ ಲೋಡು. ಬೇಗ ಅಂಗಡಿ ಅವರು ಅಲ್ಲಿ ಸಂತೆ ಒಳಗೆ ಹಸ ಇದ್ರೆ ಸ್ವಲ್ಪ ಎಡವಟ್ಟು ಆಗತ್ತೆ ಅವ್ರಿಗೆ, ಗಾಡಿ ತಗೊಂಡು ನಿಲ್ಸೋವಾಗ. ಇದು ಅವನು ಮೆಂಟಲ್ ಅಲ್ಲ, ಅವನು ಇದು ಸುಳ್ಳು. ಅದು ಬ್ಯಾಕ್ಗ್ರೌಂಡ್ ಐತೆ ಹಿಂದೆ. ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಬ್ಯಾಕ್ಗ್ರೌಂಡ್ ಇರಬೇಕು. ಗೊತ್ತಿಲ್ಲ ಸರ್, ಅದೇ ನನಗೆ ಇದಾಗ್ತದೆ. ನನಗೆ ಆಶ್ಚರ್ಯ ಆಯ್ತದೆ, ಏನಪ್ಪ ಇದು? ಹುಡುಕಿ ಹಸ ಟಾರ್ಗೆಟ್ ನೋಡಿ. ಅದು ಹೆಚ್ಚಿಗೆ ಆಲ್ಕರಿ ಹಸನೇ ಕುಯ್ದವ್ರೆ, ಕಮ್ಮಿ ಇರೋದು ಹಾಲೆಲ್ಲ ಬಿಟ್ಬಿಟ್ಟವ್ರೆ. ಹಂಗಿದ್ರೆ ಮೆಂಟಲ್ ಮಾಡೋ ಕೆಲಸನ ಅದು? ನೆನ್ನೆನೆ ಅದು ಹೆಂಗೆ ಸರ್ ಸಾಧ್ಯ? ನೆನ್ನೆ ಹಿಡ್ದವ್ರೆ, ನೆನ್ನೆ ಹಿಡ್ದುಬಿಟ್ಟು ಅದು ಹೆಂಗೆ? ಏನು ಸಾಧ್ಯ? ನೆಲ್ಲ ಭಾನುವಾರ ಕೆಲ್ಸಕ್ಕಾಗತ್ತಾ ಸರ್? ಹಿಂದೆ ಕೈವಾಡ ಇದೆ. ಅವ್ನಿಗೆ ಯಾರು ಹೇಳ್ಕೊಟ್ಟು ಮಾಡಿದ್ದಾರೆ. ನನಗೆ ಯಾರು ಇರ್ಬೋದು, ಅವನಿಗೆ ವಿಚಾರಣೆ ಮಾಡಬೇಕು. ಡಿಪಾರ್ಟ್ಮೆಂಟ್ ಅವರು ಅವನಿಗೆ ವಿಚಾರಣೆ ಮಾಡಬೇಕು. ಅವನಿಗೆ ಆಟೋಮೆಟಿಕ್ ವರ್ಕ್ ತೆಗೆದ್ರೆ ಬಾಯಿ ಬಿಡ್ತಾನೆ ಸರ್ ಅವನು. ನಾವು ಯಾರಿಗೆ ಇವಾಗ ಕೇಸ್ ಪ್ರೆಷರ್ ಜಾಸ್ತಿ ಅಂತ ಇಲ್ಲ, ಇವಾಗ ಮೆಂಟಲ್ ಅಂತ ಹೇಳಿದ್ರಲ್ಲ, ಇವಾಗ ಪ್ರೆಷರ್ ಜಾಸ್ತಿ ಆಗೋದು. ಇವಾಗ ಜಾಸ್ತಿ ಆಯ್ತದೆ, ಇಷ್ಟೊಂದು ಜಾಸ್ತಿ ಆಗಿಲ್ಲ ಇವಾಗ. ಯಾರು ಹಿಂದೆ ಕೈವಾಡ ಇದ್ದಾರೆ ಅವರೆಲ್ಲ ಬರ್ಬೇಕು. ನನಗಾಗಿದೆ ಇನ್ನೊಬ್ರಿಗೆ ಆಗ್ಬೇಡ್ದು ಸ್ವಾಮಿ, ನನಗಾಗಿದೆ ಇನ್ನೊಬ್ರಿಗೆ ಆಗ್ಬೇಡ್ದು. ಇನ್ನೊಂದು ಹಸುನ ಆ ಥರ ಮಾಡ್ಕೊಡ್ದು. ಅವ್ನು ಎತ್ತೆ ತಾಯಿ ಎದೆ ಒಳಗೆ ಹಾಲು ಕುಡ್ದಿಲ್ಲ, ಆ ಎದೆ ಕುಯ್ಯಕ್ಕೆ ಹೆಂಗ್ ಸರ್ ಮನ್ಸು ಬಂತು ನೋಡಿ? ಇವನು ಹಸ ಕಟ್ಟವನೆ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಈ ರಾಜಕೀಯಕ್ಕೆ ತಗೊಂಡು ಹೋಯ್ತಾ ಇಲ್ಲ. ಅವನಿಗೆ ಶಿಕ್ಷೆ, ರಾಜಕೀಯ ಬೇಕಾಗಿಲ್ಲ ನನಗೆ, ಅವನಿಗೆ ಶಿಕ್ಷೆ ಕೊಡಿಸಿ ಅಷ್ಟೇ. ಕಾಟನ್ ಬಟ್ಟೆ ಡಿಪಾರ್ಟ್ಮೆಂಟ್ ಪೊಲೀಸವ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರ ಬಗ್ಗೆ ಅವ್ರಿಗೆ ಚಿಂತೆ ಮಾಡಬೇಡಿ, ಯಾರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಕಾನೂನು ನಿಮ್ಮ ಮನೆ ಹಸ ಕುಯ್ದ ಥರ ನೀವು ನೆನೆಸ್ಕೊಂಡು ನಮಗೆ ನ್ಯಾಯ ಇಸ್ಕೊಡಿ ಸ್ವಾಮಿ. ನಿಮಗೆ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.